ಈ ವಿಡಿಯೋದಲ್ಲಿ ನಾನು ನಿಮಗೆ ತೆಲಂಗಾಣದಲ್ಲಿರೋ ಒಂದು ಮಿಸ್ಟೀರಿಯಸ್ ಗುಡಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಗುಡಿನ ನಾನು ಮಿಸ್ಟೀರಿಯಸ್ ಅಂತ ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ ಗುಡಿಯಲ್ಲಿ ನಡೆಯುವ ಒಂದು ವಿಚಿತ್ರವಾದ ಘಟನೆ ಅದು ಏನು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಫ್ರೀ ಫೈರ್, ಪಬ್ಜಿ ಅಂತ ಗೇಮ್ಸ್ಗಳಲ್ಲಿ ಇಂಥ ಏರ್ ಡ್ರಾಪ್ಸ್ಗಳನ್ನ ನೋಡಿರ್ತೀರ. ಆದ್ರೆ ರಿಯಲ್ ಲೈಫ್ ನಲ್ಲಿ ಆರ್ಮಿನಲ್ಲಿ ಈ ಏರ್ ಡ್ರಾಪ್ಸ್ ಯಾವ ರೀತಿ ಇರ್ತವೆ ಅಂಡ್ ಇದರಲ್ಲಿ ಏನೇನು ಇರ್ತವೆ ಗೊತ್ತಾ? ಇದರ ಬಗ್ಗೆನೂ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಈ ಫೋಟೋದಲ್ಲಿ ಕಾಣ್ತಾ ಇರೋ ಈ ವ್ಯಕ್ತಿ ಕೈಯಲ್ಲಿ ಒಂದು ವಿಚಿತ್ರವಾದ ವಸ್ತುವಿದೆ. ಅದು ಏನು ಅನ್ನೋದು ಗೊತ್ತಾದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಅದು ಏನು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿ ಇದೆ. ಸೊ ಈ ವಿಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿ ನೋಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಲೇಟ್ ಮಾಡಿದೆ, ವಿಡಿಯೋದಲ್ಲಿ ಹೋಗೋಣ. ನೀವು ಸಾಮಾನ್ಯವಾಗಿ ಹುಡುಗಿರು ಬಳಸೋ ಈ ತರ ನೇಲ್ ಪಾಲಿಶ್ ನ ನೋಡಿರ್ತೀರ. ಜನರಲ್ ಆಗಿ ಈ ತರ ನೇಲ್ ಪಾಲಿಶ್ ಕಾಸ್ಟ್ ಎಷ್ಟಿರ್ಬೋದು? 200, 400, ಇಲ್ಲಿ ಮ್ಯಾಕ್ಸಿಮಮ್ ಸ್ವಲ್ಪ ಜಾಸ್ತಿ ಕಾಸ್ಟ್ ಅನ್ಕೊಂಡ್ರೆ 1000 ರೂಪೀಸ್ ಅಂತ ಅನ್ಕೊಳ್ಳೋಣ. ಆದ್ರೆ ನಿಮಗೆ ಗೊತ್ತಾ, ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ನೇಲ್ ಪಾಲಿಶ್ ಯಾವ್ದಂತ? ಅಜಿತರ್ ಬ್ಲಾಕ್ ಡೈಮಂಡ್ ನೇಲ್ ಪಾಲಿಶ್. ಇದೇ ನಮ್ಮ ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ನೇಲ್ ಪಾಲಿಶ್. ಇದರ ಪ್ರೈಸ್ ಎಷ್ಟು ಅಂದ್ರೆ 1.63 crores. ಇದನ್ನ ಪ್ರೊಡ್ಯೂಸ್ ಮಾಡೋದು ಲಾಸ್ ಏಂಜಲ್ಸ್ ನಲ್ಲಿ. ಇದು ಯಾಕೆ ಎಷ್ಟು ಕಾಸ್ಟ್ಲಿ ಅಂತಂದ್ರೆ, ಇದರಲ್ಲಿ 267 ಕ್ಯಾರೆಟ್ ಆಫ್ ಬ್ಲಾಕ್ ಡೈಮಂಡ್ ನ ಮಿಕ್ಸ್ ಮಾಡಿದ್ದಾರೆ. ಛಾಯಾ ಸೋಮೇಶ್ವರ ಟೆಂಪಲ್ ಇದು ತೆಲಂಗಾಣದಲ್ಲಿರೋ ನಳಗುಂದ ಡಿಸ್ಟ್ರಿಕ್ಟ್ ನಲ್ಲಿದೆ. ಈ ಟೆಂಪಲ್ ನ ಮಿಸ್ಟರಿ ಈ ಟೆಂಪಲ್ ನ ಹೆಸರಿನಲ್ಲಿದೆ. ಛಾಯಾ ಅಂದ್ರೆ ನೆರಳು. ಈ ಗುಡಿಯಲ್ಲಿರೋ ಲಿಂಗದ ಹಿಂದೆ ಒಂದು ಸ್ತಂಭದ ನೆರಳು ಬೀಳ್ತಾ ಇರುತ್ತೆ. ಆದ್ರೆ ಅದು ಯಾವ ಸ್ತಂಭದಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಬಹಳ ಜನ ಮತ್ತೆ ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಅದು ಯಾವ ಸ್ತಂಭದಿಂದ ಬರ್ತಾ ಇದೆ ಅನ್ನೋದು ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಆ ಸ್ತಂಭದ ಹಿಂದೆ ನಿಂತ್ಕೊಂಡು ನೋಡಿದ್ರು, ಈ ಸ್ತಂಭದ ಹಿಂದೆ ನಿಂತ್ಕೊಂಡು ನೋಡಿದ್ರು, ಅದು ಯಾವ ಸ್ತಂಭದಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಇದು ಸುಮಾರು 1000 ವರ್ಷಗಳ ಹಿಂದೆಯಿಂದನೂ ಈ ರೀತಿ ಯಾಕೆ ಬರ್ತಾ ಇದೆ ಅನ್ನೋದು ಯಾರಿಗೂ ಕಂಡುಹಿಡಿಯಕ್ಕೆ ಆಗ್ಲಿಲ್ಲ ಅಂತೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಜನ ಅದು ದೇವರ ಮಹಿಮೆ, ಅದು ಆ ಶಿವನ ನೆರಳು ಅಂತೇಳಿ ಏನೇನೋ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ರು. ಆದ್ರೆ ರೀಸೆಂಟ್ ಆಗಿ ಅಂದ್ರೆ ಕೆಲವು ತಿಂಗಳ ಹಿಂದೆ ಇದನ್ನ ಮನೋಹರ್ ಗೌಡ ಅನ್ನೋ ಒಬ್ಬ ಫಿಸಿಕ್ಸ್ ಟೀಚರ್ ಇದನ್ನ ಕ್ರ್ಯಾಕ್ ಮಾಡಿದ್ದಾನೆ. ಅವ್ರು ಈ ಥರ್ಮೋಕೋಲ್ಸ್ ಮತ್ತೆ ಈ ಕ್ಯಾಂಡಲ್ಸ್ ನ ಈ ಗುಡಿ ಹೇಗಿರುತ್ತೋ ಮತ್ತೆ ಆ ಗುಡಿಯಲ್ಲಿರೋ ಸ್ತಂಭಗಳು ಎಲ್ಲೆಲ್ಲಿರುತ್ತೋ ಅದೇ ಡೈಮೆನ್ಷನ್ಸ್ ನಲ್ಲಿ ಒಂದು ಮಿನಿಯೇಚರ್ ಪ್ರಾಕ್ಟಿಕಲ್ ಸ್ಟ್ರಕ್ಚರ್ ನ ತಯಾರು ಮಾಡಿ ಅದರಲ್ಲಿ ಟಾರ್ಚ್ ಲೈಟ್ಸ್ ಎಲ್ಲ ಇಟ್ಟು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋ ಒಂದು ಫಿಸಿಕ್ಸ್ ನಲ್ಲಿ ಒಂದು ಚಾಪ್ಟರ್ ಇರುತ್ತೆ. ಅದರ ಪ್ರಕಾರ ಈ ರೀತಿ ಆಗ್ತಾ ಇದೆ ಅಂತೇಳಿ ಪ್ರೂವ್ ಮಾಡ್ತಾರೆ. ಇದರಿಂದ ಅಲ್ಲಿರ್ತಕ್ಕಂಥ ಜನ ಇದರಿಂದ ದೇವರಲ್ಲ, ಸೈನ್ಸ್ ಇದೆ ಅಂತೇಳಿ ನಂಬಕ್ಕೆ ಶುರು ಮಾಡ್ತಾರೆ. ಈಗ ನಿಮಗೊಂದು ಫೋಟೋ ತೋರಿಸ್ತೀನಿ, ಅದು ನಿಮಗೆ ಯಾವ ರೀತಿ ಕಾಣ್ತಾ ಇರೋದು ಅಂತೇಳಿ ಜಸ್ಟ್ ಅನ್ಕೊಳ್ಳಿ ಅಷ್ಟೇ. ಅಂದ್ರೆ ಎಡಿಟ್ ಮಾಡಿರೋ ಫೋಟೋ ತರ ಕಾಣುತ್ತಾ ಇಲ್ಲ ರಿಯಲ್ ಫೋಟೋ ತರ ಕಾಣುತ್ತಾ ಅಂತ. ಈಗ ನೀವು ಅನ್ಕೊಬಹುದು, ಇದೇನೋ ಎಡಿಟ್ ಮಾಡಿರೋ ಫೋಟೋ ತರ ಕಾಣುತ್ತೆ, ಇದರಲ್ಲಿ ಏನೋ ಚೇಂಜಸ್ ಮಾಡಿದ್ದಾರೆ, ಇದು ರಿಯಲ್ ಫೋಟೋ ಅಲ್ಲ ಅಂತ. ಆದ್ರೆ ಇದೊಂದು ಫೋನಿಂದ ತೆಗೆದ ಒಂದು ನಾರ್ಮಲ್ ಇಮೇಜ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಎಡಿಟಿಂಗ್ ಮಾಡಿಲ್ಲ. ಮತ್ತೆ ಆ ವ್ಯಕ್ತಿ ಏನೋ ಒಂದು ವಸ್ತುನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆ ಕೈಯಲ್ಲಿ ಹಿಡ್ಕೊಂಡಿರೋದು ನಮ್ಗೆ ಕಾಣಬಾರ್ದು ಅಂತ, ಬಚ್ಚಿಟ್ಟಿರೋ ತರ ಕಾಣಿಸುತ್ತೆ ಅಂತ ನೀವೀಗ ಅನ್ಕೊಬಹುದು. ಆದ್ರೆ ಇಲ್ಲಿ ಯಾವುದೇ ತರ ಒಂದು ವಸ್ತುನ ಆ ವ್ಯಕ್ತಿ ಬಚ್ಚಿಟ್ಟಿಲ್ಲ. ಅದೇ ಒಂದು ವಸ್ತು, ಅದೊಂದು ಬಾಸ್ಕೆಟ್ ಬಾಲ್. ಮತ್ತೆ ಅದು ಯಾಕೆ ಆ ರೀತಿ ಕಾಣ್ತಾ ಇದೆ ಅಂದ್ರೆ, ಅದನ್ನ ಪ್ರಪಂಚದಲ್ಲಿ ಮೋಸ್ಟ್ ಡಾರ್ಕೆಸ್ಟ್ ಮೆಟೀರಿಯಲ್ ಆದ ವಾಂಟಾ ಬ್ಲಾಕ್ ಅನ್ನೋ ಒಂದು ಮೆಟೀರಿಯಲ್ ನಿಂದ ತಯಾರು ಮಾಡಿದ್ದಾರೆ. ಇದನ್ನ ಯಾವುದೇ ಒಂದು ವಸ್ತುವಿಗೆ ಬಳಸಿದ್ರೆ ಅದು ಎಡಿಟೆಡ್ ವ್ಯೂ ತರ ಕಾಣುತ್ತೆ. ಈಗಿನ ಕಾಲದಲ್ಲಿ ಸೈನಿಕರು ಏನಾದರೂ ಶತ್ರುಗಳ ಜೊತೆ ಯುದ್ಧ ಮಾಡೋಕೆ ಹೋದಾಗ ಹೆಚ್ಚಾಗಿ ಗನ್ಸ್ಗಳನ್ನ ಬಳಸ್ತಾ ಇರ್ತಾರೆ. ಆದ್ರೆ ನಿಮಗೆ ಗೊತ್ತಾ, 15th ಸೆಂಚುರಿಯಲ್ಲಿ ಸೈನಿಕರು ಯುದ್ಧದಲ್ಲಿ ಶತ್ರುಗಳನ್ನು ಸೋಲ್ಸೋಗೋಸ್ಕರ ಯಾವ ರೀತಿಯಾದ ವೆಪನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರು ಗೊತ್ತಾ? ಈ ರೀತಿಯಾದ ವೆಪನ್ಸ್ ನ ಯೂಸ್ ಮಾಡ್ತಾ ಇದ್ರು. ಇವುಗಳನ್ನ ಪರ್ಷಿಯನ್ ವಾರಿಯರ್ ಗ್ಲೌಸ್ ಅಂತಾರೆ. ಇವುಗಳನ್ನ ಸೈನಿಕರು ಯುದ್ಧದಲ್ಲಿ ಎದುರಾಳಿ ಸೈನಿಕರನ್ನ ಸೋಲಿಸೋಕೆ ಈಸಿಯಾಗಿರುತ್ತೆ ಅಂತೇಳಿ ಈ ತರ ವೆಪನ್ಸ್ ಗಳನ್ನ ಬಳಸ್ತಾ ಇದ್ರು. ಅದು ನೋಡೋಕೆ ಬಹಳ ಭಯಂಕರವಾಗಿವೆ. ಇಲ್ಲೆಲ್ಲರಿಗೂ ಕಾಮನ್ ಆಗಿ ಆಲೋಚನೆ ಬರೋ ವಿಷಯ ಏನಂದ್ರೆ, ಒಂದು ವೇಳೆ ಆಗಿನ ಕಾಲದಲ್ಲಿರೋ ಸೈನಿಕರಿಗೆ ಯುದ್ಧ ಮಾಡೋ ಟೈಮ್ನಲ್ಲಿ ಇವುಗಳನ್ನ ಹಾಕೊಂಡು ಯುದ್ಧ ಮಾಡುವಾಗ ಕೆರಕಣ ಪರಿಸ್ಥಿತಿ ಬಂದ್ರೆ ಹೆಂಗಂತ ಮೇ ಬಿ ತೆಗಿಬೇಕೇನೋ, ಇಲ್ಲಾಂದ್ರೆ ಒಳಗಡೆ ಹೇಳ್ಕೊಂಡ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟ್ಗೆ ಹೋಗಿನ ಮುಂಚೆ ಒಂದು ರಿಕ್ವೆಸ್ಟ್. ಭಾಳ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸ್ವಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದರಿಂದ ನಮಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಮಾಡೋಕ್ಕೆ ಒಂಥರ ಮೋಟಿವೇಶನ್ ಥರ ಇರುತ್ತೆ. ಅಂಡ್ ನೀವಿಲ್ಲಿ ನೋಡ್ಬೋದು, ಭಾಳ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ನೀವಿಲ್ಲಿ ನೋಡ್ಬೋದು, 4% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ 95% ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದಾರೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ಥರ ಎಷ್ಟೋ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಮಾಡೋಕ್ಕೆ ಒಂಥರ ಬೂಸ್ಟ್ ಅಪ್ ಥರ ಇರುತ್ತೆ. ನಿಮಗೆ ಬ್ಯಾಟಲ್ ಗೇಮ್ಸ್ ಲೈಕ್ ಫ್ರೀ ಫೈರ್, ಪಬ್ಜಿ ಈ ಗೇಮ್ಸ್ಗಳ ಬಗ್ಗೆ ಗೊತ್ತೇ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಈ ಗೇಮ್ಸ್ಗಳ ಬಗ್ಗೆ ಗೊತ್ತೇ ಇರುತ್ತೆ. ಈ ರೀತಿಯಾದ ಗೇಮ್ಸ್ಗಳಲ್ಲಿ ಈ ಏರ್ ಡ್ರಾಪ್ಸ್ ಅನ್ನೋ ಇರ್ತವೆ.
ಇದರಲ್ಲಿ ಗನ್ಸ್, ಬುಲೆಟ್ಸ್, ಹೆಲ್ತ್ ಕಿಟ್, ಮೆಡಿಕಿಟ್ ಇನ್ನು ಬೇರೆ ಬೇರೆ ತರಹದ ವಸ್ತುಗಳು ಇರ್ತವೆ. ಆದ್ರೆ ನಿಮಗೆ ಗೊತ್ತಾ ರಿಯಲ್ ಲೈಫ್ ನಲ್ಲಿ ಆರ್ಮಿಯಲ್ಲಿ ಯಾವ ರೀತಿಯಾದ ಏರ್ ಡ್ರಾಪ್ಸ್ ಇರ್ತಾವಂತ? ರಿಯಲ್ ಲೈಫ್ ನಲ್ಲಿ ಆರ್ಮಿಯವರು ಈ ರೀತಿಯಾದ ಏರ್ ಡ್ರಾಪ್ಸ್ ಗಳನ್ನ ಈ ರೀತಿ ಪ್ಯಾಕ್ ಮಾಡಿ ಪ್ಲೇನ್ ನಲ್ಲಿ ಲೈನ್ ಆಗಿ ಇಡ್ತಾರೆ. ಯಾವಾಗಾದ್ರೆ ಕೆಳಗಡೆ ಇರೋ ಸೈನಿಕರಿಗೆ ಇವುಗಳ ಅವಶ್ಯಕತೆ ಬರುತ್ತೋ ಅವಾಗ ಅದಕ್ಕೆ ಪ್ಯಾರಾಶೂಟ್ ನ ಕಟ್ಟಿ ಕೆಳಗಡೆ ಬಿಡ್ತಾರೆ. ಆ ಏರ್ ಡ್ರಾಪ್ಸ್ ನಲ್ಲಿ ಸೈನಿಕರಿಗೆ ಏನೇನು ಅವಶ್ಯಕತೆ ಇರುತ್ತೋ ಅಂದ್ರೆ ಫುಡ್, ಶೆಲ್ಟರ್ ವಸ್ತುಗಳು, ವೆಹಿಕಲ್ಸ್ ಇನ್ನು ಬೇರೆ ಬೇರೆ ತರಹದ ವಸ್ತುಗಳು ಅದರಲ್ಲಿ ಇರ್ತವೆ. ಅವು ಯಾವುವು ಅನ್ನೋದು ಮುಂದೆ ಹೇಳ್ತೀನಿ. ಈ ಐಡಿಯಾನ ವರ್ಲ್ಡ್ ವಾರ್ 2 ಆಗೋ ಟೈಮ್ನಲ್ಲಿ ಡೆವಲಪ್ ಮಾಡಿದ್ರು. ಯುದ್ಧ ಭೂಮಿಯಲ್ಲಿ ಸೈನಿಕರು ಅಲ್ಲಿ ಪ್ರಶಾಂತತೆ ಬರೋವರೆಗೂ ಎಷ್ಟು ದಿನ ಆದರೂ ಯುದ್ಧದಲ್ಲಿ ಹೋರಾಡ್ತಾನೆ ಇರಬೇಕು, ಹಿಂದೆ ತಿರುಗಿ ಬರೋ ಹಾಗಿಲ್ಲ. ಅವ್ರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನ ಈಸಿಯಾಗಿ ರೀಚ್ ಮಾಡೋಕ್ಕೋಸ್ಕರ ಈ ಐಡಿಯಾನ ತಂದ್ರು. ಏರ್ ಡ್ರಾಪ್ಸ್ ನಲ್ಲಿ 3 ಟೈಪ್ಸ್ ಆಫ್ ಏರ್ ಡ್ರಾಪ್ಸ್ ಇರ್ತವೆ. ಇದರಲ್ಲಿ ಫಸ್ಟ್ ಒನ್ ಲೋ ವೆಲೋಸಿಟಿ ಏರ್ ಡ್ರಾಪ್ಸ್. ಇವು ಬಹಳ ದೊಡ್ಡ ಕಂಟೈನರ್ಸ್. ಇವುಗಳಿಗೆ ಪ್ಯಾರಾಶೂಟ್ ನ ಕಟ್ಟಿ ಸ್ಲೋ ಆಗಿ ಕೆಳಗಡೆ ಬಿಡ್ತಾರೆ. ಕೆಳಗಡೆ ಬಿದ್ದು ಅದರಲ್ಲಿರೋ ವಸ್ತುಗಳು ಡ್ಯಾಮೇಜ್ ಆಗದೆ ಇರೋ ತರ, ಯಾಕಂದ್ರೆ ಇದರಲ್ಲಿ ಬಹಳ ಡೆಲಿಕೇಟ್ ಇಕ್ವಿಪ್ಮೆಂಟ್ ಇರ್ತವೆ, ಲೈಕ್ ವೆಹಿಕಲ್ಸ್ ಅಂಡ್ ಲಾರ್ಜ್ ಐಟಮ್ಸ್. ಅಂಡ್ ಸೆಕೆಂಡ್ ಒನ್ ಹೈ ವೆಲೋಸಿಟಿ ಏರ್ ಡ್ರಾಪ್ಸ್. ಇವುಗಳನ್ನ ನಾರ್ಮಲ್ ಆಗಿ ಕೆಳಗಡೆ ಬಿಡ್ತಾರೆ, ಆದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ಯಾರಾಶೂಟ್ ನ ಕಟ್ಟಂಗಿಲ್ಲ. ಆದ್ರೆ ಬಹಳ ಕಡಿಮೆ ಎತ್ತರದಿಂದ ಕೆಳಗಡೆ ಬಿಡ್ತಾರೆ, ಯಾಕಂದ್ರೆ ಇದರಲ್ಲಿರೋ ವಸ್ತುಗಳು ಸ್ಟೆಬಿಲಿಟಿ ಇರೋಕ್ಕೋಸ್ಕರ. ಇದರಲ್ಲಿ ಮಿಲಿಟರಿ ಫುಡ್ ಐಟಮ್ಸ್ ಇರ್ತವೆ. ಅಂಡ್ ಥರ್ಡ್ ಒನ್ ಫ್ರೀ ಫಾಲ್ ಏರ್ ಡ್ರಾಪ್ಸ್. ಇವಕ್ಕೆ ಯಾವುದೇ ರೀತಿಯ ಪ್ಯಾರಾಶೂಟ್ ನ ಕಟ್ಟಂಗಿಲ್ಲ, ಹಾಗೇನೆ ಕೆಳಗಡೆ ಬಿಡ್ತಾರೆ, ಬಹಳ ಹೈಟ್ ನಿಂದಾನೆ ಬಿಡ್ತಾರೆ. ಇದರಲ್ಲಿ ಏರ್ ಬಾರ್ನ್ ಲೀಫ್ಲೆಟ್ಸ್ ಗಳು ಇರ್ತವೆ, ಅಂದ್ರೆ ವಾಯುಗಾಮಿ ಕರಪತ್ರಗಳು ಇರ್ತವೆ. ಸೊ ಈ ತರ ಏರ್ ಡ್ರಾಪ್ಸ್ ಟೆಕ್ನಿಕ್ ಗಳನ್ನ ಆರ್ಮಿನಲ್ಲಿ ನೋಡಿ ಈ ಫ್ರೀ ಫೈರ್, ಪಬ್ಜಿ ಗೇಮ್ಸ್ ಗಳಲ್ಲಿ ತಂದ್ರು. ನಿಮಗೆ ಗೊತ್ತು, ಯಾವುದಾದ್ರೂ ಒಂದು ಮೂವಿ ತೆಗಿತಾ ಇದಾರಂದ್ರೆ ಆ ಮೂವಿನಲ್ಲಿ ಆಕ್ಟರ್ಸ್ ಬೇಕೇ ಬೇಕು. ಮೂವಿಯವರು ಆಕ್ಟರ್ಸ್ಗೋಸ್ಕರ ಈ ಆಡಿಷನ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ನೀವು ನೋಡಿರ್ತೀರ, ಇಲ್ಲ ಕೇಳಿರ್ತೀರ. ಇಂಥ ಆಡಿಷನ್ಸ್ಗಳಿಗೆಲ್ಲ ಜನರಲ್ ಆಗಿ ಮನುಷ್ಯರೇ ಅಟೆಂಡ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಮೂವಿನಲ್ಲಿ ಒಂದು ರೋಲ್ಗೋಸ್ಕರ ಮನುಷ್ಯರನ್ನಲ್ಲ, ಒಂದು ಪ್ರಾಣಿಗೆ ಆಡಿಷನ್ ಕಂಡಕ್ಟ್ ಮಾಡಿದ್ದಾರೆ, ಅದು ಕೂಡ ಒಂದು ಬೆಕ್ಕಿಗೆ. ನಿಮ್ಗೆ ಇದನ್ನ ನಂಬಕ್ಕೆ ಸ್ವಲ್ಪ ಕಷ್ಟ ಇರಬಹುದು, ಆದ್ರೆ 1961ರಲ್ಲಿ ಬಂದಿರತಕ್ಕಂತ ಟೇಲ್ಸ್ ಆಫ್ ಟೆರರ್ ಈ ಮೂವಿನ ತೆಗೆಯೋಕೆ ಮುಂಚೆ ಈ ಮೂವಿನವರಿಗೆ ಹಾರ್ಟೆಸ್ಟ್ ಲುಕ್ ನಲ್ಲಿ ಕಾಣೋ ಒಂದು ಬ್ಲಾಕ್ ಕಲರ್ ನಲ್ಲಿರೋ ಒಂದು ಬೆಕ್ಕು ಬೇಕಾಗಿತ್ತು. ಇದಕ್ಕೋಸ್ಕರ ಈ ಮೂವಿನವರು ಏನ್ ಮಾಡಿದ್ರು ಅಂದ್ರೆ ಪೇಪರ್ ನಲ್ಲಿ ನಮಗೊಂದು ಕಪ್ಪು ಬಣ್ಣದ ಬೆಕ್ಕು ಬೇಕಾಗಿತ್ತು. ನಮ್ಮ ಮೂವಿನಲ್ಲಿ ಒಂದು ರೋಲ್ಗೋಸ್ಕರ ಅಂತ ಒಂದು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಹಾಗೆ ಆಡಿಷನ್ ಕೂಡ ಕಂಡಕ್ಟ್ ಮಾಡಿದ್ರು. ನೀವೀಗ ಅನ್ಕೊಬಹುದು, ಈ ಆಡಿಷನ್ಗೆ 10ರಿಂದ 15 ಜನ ತಮ್ಮ ಬೆಕ್ಕುಗಳನ್ನ ಕರ್ಕೊಂಡ್ ಬಂದಿರ್ಬೋದೇನೋ ಅಂತ. ಆದ್ರೆ ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಎಲ್ಲರಿಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ಡೇನೆ 152 ಕಪ್ಪು ಬಣ್ಣದ ಬೆಕ್ಕುಗಳನ್ನ ಈ ಆಡಿಷನ್ಗೆ ಕರ್ಕೊಂಡು ಬಂದಿದ್ರು ವಿತ್ ಅದರ ಓನರ್ಸ್ ಜೊತೆ. ನೀವೀಗ ನೋಡ್ತಾ ಇರೋದು ಕೂಡ ಆ ಆಡಿಷನ್ಗೆ ಅಟೆಂಡ್ ಆಗಿರೋರು. ಅಂಡ್ ಇದೊಂದು ಹಿಸ್ಟರಿನಲ್ಲಿ ಒನ್ ಆಫ್ ದಿ ರೇರೆಸ್ಟ್ ಪಿಕ್. ಅಂಡ್ ಫೈನಲ್ ಆಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ಮೇಲೆ ಹಾಗೆ ಹೋಗದೆ ಸ್ವಲ್ಪ ವಿಡಿಯೋಗೆ ಲೈಕ್ ಮಾಡಿ ಹೋಗಿ, ಅವಾಗೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗೋದು. ಅಂಡ್ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಇಟ್ಕೊಳ್ರಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.